ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಕಿಚನ್ಗೆ ಬೇಕಾಗಿರುವಂತಹ ಐಟಮ್ಸ್ ಆಗಿರ್ಬೋದು, ಕ್ಲಾತ್ ಆರ್ಗನೈಸ್ ಸ್ಟೋರೇಜ್ ಬಾಕ್ಸ್ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ಇದ್ರದ್ದೆಲ್ಲ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ ಒಂದು ಪ್ರಾಡಕ್ಟ್ ಬಂದು ಇದು ಕಿಚನ್ಗೆ ಯೂಸ್ ಆಗುವಂಥದ್ದು. ತುಂಬ ಅಂದರೆ ತುಂಬ ಯೂಸ್ಫುಲ್ ಅನಿಸುತ್ತೆ. ಸೊ ಹಿಂಗಿರುತ್ತೆ ಏನೋ ಅಂತೇಳಿನೇ ಒಂದು ಡೌಟಲ್ಲೇ ಬುಕ್ ಮಾಡಿ ತರಿಸ್ಕೊಂಡ್ವಿ. ಬಟ್ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು. ಕಿಚನ್ ಅಂದಮೇಲೆ ಏನಾದರೂ ಚೆಲ್ತಾ ಇರ್ತೀವಿ, ಟೀ, ಕಾಫಿ, ಹಾಲು, ನೀರು ಈ ಥರ. ಸೊ ಅದನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಕ್ಲಾತಿಂದ ಒರೆಸ್ಕೊಳ್ಳೋದ್ರ ಬದಲು ಈ ಥರದೊಂದು ತರಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ವರ್ಸಿನೂ ಕೂಡ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಯಿತು ಅಂತ. ನಿಜವಾಗ್ಲೂ ಇಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ಅಂತಲೇ ಗೊತ್ತಿರಲಿಲ್ಲ. ಸೊ ತುಂಬಾ ಹೆಲ್ಪ್ ಆಯಿತು. ಹಾಗೆ ಈ ಥರ ಎಲ್ಲ ಇಂಟ್ಕೋಬೋದು, ನೀಟಾಗಿ ವಾಶ್ ಮಾಡಿ ರಿಯೂಸ್ ಕೂಡ ಮಾಡ್ಕೋಬೋದು. ಮಕ್ಕಳಿರೋ ಮನೇಲಿ ಏನಾದರೂ ಚೆಲ್ದಿರ್ತಾರೆ, ಬಟ್ಟೆಯಿಂದ ಒರೆಸೋದ್ರ ಬದಲು ಈ ಥರದಲ್ಲಿ ಒರೆಸಿದ್ರೆ ಬೆಸ್ಟ್ ಅಲ್ವಾ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮಗೂ ಇಷ್ಟ ಆಯಿತು ಅಂದರೆ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ಇದು ಬಂದು ಫ್ರಿಡ್ಜ್ ಆರ್ಗನೈಸರ್ ಬಾಕ್ಸು. ಸೂಪರ್ ಆಗಿದೆ ನಿಜವಾಗ್ಲೂ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು, ಸಬ್ಸಿಗೆ ಸೊಪ್ಪು ಈ ಥರದ್ದೆಲ್ಲ ಕಟ್ ಮಾಡಿ ನಾವು ಒಟ್ಟಿಗೆ ಇಟ್ಕೋಬೋದು. ಏನಾದರೂ ಬೆಳಗ್ಗೆ ಲಂಚ್ ಪ್ರಿಪೇರ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನೈಟೆಲ್ಲ ನೀಟಾಗಿ ಎಲ್ಲ ಕಟ್ ಮಾಡಿ ಇದರಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತು ಅಂದರೆ ಬೆಳಗ್ಗೆ ಬೇಗ ಲಂಚ್ನ ಪ್ರಿಪೇರ್ ಮಾಡ್ಕೊಬಿಡ್ಬೋದು. ಸೊ ತುಂಬಾ ವರ್ತ್ ಇಟ್ ಅಂತಲೇ ಹೇಳ್ತೀನಿ. ತುಂಬಾ ಕಡಿಮೆ ಬೆಲೆಗೇ ಸಿಗ್ತಾಯಿದೆ. ನಾನು ಇದನ್ನು ಮೀಶೋದಿಂದನೇ ತರಿಸ್ಕೊಂಡಿದ್ದು. ಸೊ ವರ್ತ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ನಿಮಗೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೈ ಮಾಡ್ಕೊಳ್ಳಿ. ನಾನು ಪದೇ ಪದೇ ಏನಕ್ಕೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳಿದ್ರೆ ಕೆಲವೊಬ್ಬರು ಸ್ಕಿಪ್ ಮಾಡಿ ನೋಡ್ತಾ ಇರ್ತೀರಾ. ಸೊ ಎಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ನಿಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಹೇಳ್ತೀನಿ ಅಷ್ಟೇ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಸಿಂಕ್ ಕ್ಲೀನ್ ಮಾಡೋದಕ್ಕೆ, ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ನಿಜವಾಗ್ಲೂ ಬೆಸ್ಟ್. ಏಕೆಂದರೆ ಲಿಕ್ವಿಡ್ ಇದ್ರೊಳಗಡೆ ಹಾಕ್ಬಿಟ್ಟು ನಾವು ನೀಟಾಗಿ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡ್ಬೋದು. ಸಪ್ರೇಟ್ ಸ್ಕ್ರಬ್ಬರಿಂದ ಅದಕ್ಕೆ ಲಿಕ್ವಿಡ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಅಂತೇನಿಲ್ಲ. ಇದ್ರೊಳಗಡೆನೇ ಲಿಕ್ವಿಡ್ ಹಾಕ್ಕೊಂತು ಅಂದರೆ ನೀಟಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಕೈನೂ ಕೂಡ ಗಲೀಜಾಗೋದಿಲ್ಲ. ಸೊ ನೀಟಾಗಿ ನಾವು ಕಿಚನ್ನೆಲ್ಲ ಆರಾಮ್ಸೆ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು. ಎಸ್ಪೆಷಲಿ ಇದನ್ನು ಸ್ಟವ್ ಮತ್ತು ಕೌಂಟರ್ ಟಾಪು ಮತ್ತು ಸಿಂಕು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸೂಪರ್ ಆಗಿದೆ ಅಂತಲೇ ಹೇಳ್ತೀನಿ. ನಾವು ಕೂಡ ಟ್ರೈ ಮಾಡಿದ್ವಿ. ಸಾಂಬಾರು ಚಲ್ಲಿ, ಹಾಲುಕ್ಕಿ ಎಲ್ಲ ತುಂಬ ಕೊಳೆ ಕಟ್ಕೊಂಡ್ಬಿಟ್ಟಿರುತ್ತೆ. ಅದನ್ನೆಲ್ಲ ಇದರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು. ತುಂಬ ಚೆನ್ನಾಗಿದೆ. ನಿಮಗೂ ಬೇಕು ಅಂದರೆ ತಗೊಳ್ಳಿ, ಆಯಿತಾ. ಇನ್ನೊಂದು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಮನೆ ಅಂದಮೇಲೆ ಚಿಕ್ಕ ಮಕ್ಕಳಿದ್ದೇ ಇರ್ತಾರೆ. ಸೊ ಚಿಕ್ಕ ಮಕ್ಕಳಿದ್ದ ಮನೇಲಿ ಏನಾಗುತ್ತೆ, ಗೋಡೆ ಮೇಲೆಲ್ಲ ಪೆನ್ಸಿಲು, ಸ್ಕೆಚ್ ಪೆನ್ಲಿ ಬರೆದು ಗೋಡೆನೆಲ್ಲ ಗಲೀಜು ಮಾಡಿಬಿಡ್ತಾರೆ. ಅವ್ರಿಗೆ ಬೈಯೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ದೊಡ್ಡವರಾದರೆ ಹೇಳ್ಬೋದು, ಚಿಕ್ಕ ಮಕ್ಕಳಲ್ವಾ ಸೊ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಅದು ನೋಡಿದ್ರೆ ತುಂಬ ಗಲೀಜಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಥರ ಸ್ಪಾಂಜ್ನ ತರಿಸ್ಕೊಂಡಿದ್ದೀವಿ. ಜಸ್ಟ್ ನೀರಿಗೆ ಡಿಪ್ ಮಾಡಿ ಗೋಡೆನೆಲ್ಲ ಒರೆಸ್ಕೊಳ್ಳೋದಷ್ಟೇ, ನೀಟಾಗಿ ರಿಮೂವ್ ಆಗಿಬಿಡುತ್ತೆ. ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ವಾರ್ಡ್ರೋಬ್ಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ತೀನಿ. ನಿಮ್ಮ ಹತ್ರ ಏನಾದರೂ ರೇಷ್ಮೆ ಸೀರೆ ಅಥವಾ ಕಾಸ್ಟ್ಲಿ ಬಟ್ಟೆಗಳಿತ್ತು ಅಂದರೆ ಚೂಡಿದಾರ್ ಆಗಿರ್ಬೋದು, ಡ್ರೆಸ್ಸು ಮತ್ತು ಸ್ಯಾರಿಗಳು, ರೇಷ್ಮೆ ಸ್ಯಾರಿ ಈ ಥರದ್ದೇನಾದರೂ ಬೆಲೆ ಬಾಳುವಂಥ ಸ್ಯಾರಿಗಳಿತ್ತು ಅಂದರೆ ಈ ಸಿಂಪಲ್ ಆಗಿರುವಂಥ ಒಂದು ಬ್ಯಾಗ್ ಹಾಕಿಡ್ತು ಅಂತಂದರೆ ತುಂಬ ದಿನ ಬಾಳಿಕೆ ಬರುತ್ತೆ. ಕಲರು ಡಿಮ್ ಆಗೋದಿಲ್ಲ, ಹಾಗೆ ನೀಟಾಗಿ ಆರ್ಗನೈಸ್ಡ್ ಆಗಿರುತ್ತೆ. ಅಷ್ಟೊಂದು ದುಡ್ಡು ಕೊಟ್ಟು ಬಟ್ಟೆಗಳನ್ನ ತಂದಿರ್ತೀವಿ, ಹಿಂಗೆ ಅಂದರೆ ಹಂಗೆ ಇಟ್ಕೊಂತು ಅಂದರೆ ಬಟ್ಟೆಗಳು ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಈ ಥರದ್ದು ಬ್ಯಾಗ್ನ ತರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಮಕ್ಕಳ ಬಟ್ಟೆಗಳಾಗಿರ್ಬೋದು ಅಥವಾ ಸ್ಯಾರಿಗಳು, ಡ್ರೆಸ್ಗಳು ಪ್ರತಿಯೊಂದೂ ಇದರಲ್ಲಿ ಇಟ್ಕೋಬೋದು. ಸೊ ವಾರ್ಡ್ರೋಬಲ್ಲಿ ಇಡೋದಕ್ಕೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವಾರ್ಡ್ರೋಬ್ನು ಸಹ ನೀಟಾಗಿ. ಇದ್ರದ್ದು ಪ್ರೈಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ, ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ನನಗೆ ಎಷ್ಟು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಮರ್ತೋಗೈತೆ. ಸೊ ಸ್ಕ್ರೀನ್ ಮೇಲೆ ಕೊಡ್ತಾ ಇರ್ತೀನಿ, ಅದರದ್ದು ಪಿಕ್ಕು ನೀವು ಚೆಕ್ ಮಾಡಿಕೊಂಡು ಎಷ್ಟು ಅಂತ ನೋಡ್ಕೊಳ್ಳಿ. ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ. ಸೊ ನಿಮಗೂ ಎಲ್ಲ ಯೂಸ್ ಆಗುತ್ತೆ. ನಿಮಗೂ ಬೇಕು ಅಂತಂದರೆ ನೀವು ಕೂಡ ಬೈ ಮಾಡ್ಕೊಳ್ಳಿ. ವಾರ್ಡ್ರೋಬ್ನ ಇನ್ನಷ್ಟು ಬ್ಯೂಟಿಫುಲ್ ಆಗಿ ಇಟ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ. ಇದಕ್ಕೆ ಜಿಪ್ಪು ಕೂಡ ಕೊಟ್ಟಿದ್ದಾರೆ. ಸೊ ಬಟ್ಟೆಗಳನ್ನೆಲ್ಲ ಹಾಕಿ ನೀಟಾಗಿ ಜಿಪ್ ಹಾಕಿ ಎತ್ತಿ ಆರ್ಗನೈಸ್ ಆಗಿ ಇಟ್ಕೋಬೋದು. ನೆಕ್ಸ್ಟು ಇದು ಅಷ್ಟೇ, ವಾರ್ಡ್ರೋಬ್ ಸ್ಟೋರೇಜ್ ಬಾಕ್ಸು ಸೂಪರ್ ಆಗಿದೆ. ಇದು ನನ್ನ ಮಗಳಿಗೆ ಅಂತಲೇ ತರಿಸ್ಕೊಂಡಿದ್ದು. ಸೊ ಬಟ್ಟೆಗಳನ್ನ ಹೆಂಗೆ ಅಂದರೆ ಹಂಗೆ ಇಟ್ಕೊಂಡು ಬಿಡ್ತಾಯಿದ್ಲು, ಅಂದರೆ ಮಕ್ಕಳಿಗೆ ಏನು ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಥರದ್ದೊಂದು ತರಿಸ್ಕೊಂಡಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಸ್ಪೇಸಿಯಸ್ ಆಗಿದೆ. ಸೊ ಎಷ್ಟು ಬಟ್ಟೆಗಳು ಹಾಕಿದ್ದೀನಿ ಗೊತ್ತಾ, ನೀವೇ ನೋಡಿ, ವಿಡಿಯೋ ಹಾಕ್ತೀನಿ. ಇದರಲ್ಲಿ ಪ್ಯಾಕ್ ಆಫ್ 6 ಬರ್ತಾ ಇದೆ. ನಿಮಗೆ ಕಲರ್ಸ್ ಕೂಡ ಇದೆ ಅನಿಸುತ್ತೆ, ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಮಕ್ಕಳು ಬಟ್ಟೆಗಳನ್ನೆಲ್ಲ ಹಾಕಿಟ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಎಷ್ಟು ಸಲ ಜೋಡಿಸಿಟ್ರು ಅಷ್ಟೇ ಮತ್ತೆ ಹಂಗೆ ಆಗ್ಬಿಡ್ತಿತ್ತು, ಕೆದ್ರೋಗ್ಬಿಡ್ತಾಯಿತ್ತು. ಸೊ ಹಂಗಾಗಿ ತಲೆ ಕೆಟ್ಟೋಗಿ ಈ ಥರದ್ದೊಂದು ಮೀಶೋದಲ್ಲಿ ಸರ್ಚ್ ಮಾಡಿನೇ ತರಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನಾನು ಜೋಡಿಸಿದ್ದೆಲ್ಲ ಆದಮೇಲೆ ನಮ್ಮ ಅತ್ತೆ ಕಳಿಸಿ ತೋರಿಸ್ದೆ.
ನೋಡಿ ಈ ಥರ ತರಿಸಿದ್ದೀನಿ ಅಮ್ಮ ಚೆನ್ನಾಗಿದೆಯಾ ಅಂತ. ಸೊ ಅವ್ರಿಗೆ ತುಂಬ ಶಾಕ್ ಆಗೋಯ್ತು, ಯಾಕೆಂದರೆ ಇಷ್ಟು ದೊಡ್ಡದು ಹೆಂಗೆ ತಂದುಕೊಟ್ರು ಅವರು ಅಂತ ಕೇಳಿಬಿಟ್ರು. ಯಾಕೆಂದರೆ ಅವ್ರಿಗೆ ನಾನು ಫಸ್ಟ್ ಅವ್ರು ಫೋಲ್ಡ್ ಮಾಡಿ ತಂದುಕೊಟ್ಟು ತೋರಿಸಿರಲಿಲ್ಲ, ಎಲ್ಲ ಆರ್ಗನೈಸ್ ಮಾಡಿ ತೋರಿಸ್ದೆ. ಆವಾಗ ಅವ್ರಿಗೆ ಶಾಕ್ ಆಗೋಯ್ತು, ಇಷ್ಟು ದೊಡ್ಡದನ್ನ ಯಾವ ಥರ ಅವ್ರು ಪಾರ್ಸಲ್ ಮಾಡಿ ತಂದುಕೊಟ್ರು, ಹೆಂಗೆ ಎತ್ಕೊಂಡು ಬಂದು ಕೊಟ್ಟರು ಅಂತ. ಇಲ್ಲಮ್ಮ ಈ ಥರ ಇತ್ತು, ಫೋಲ್ಡ್ ಮಾಡಿದ್ರು, ನಾನು ಈ ಥರ ಜೋಡಿಸಿಟ್ಟಿದ್ದೀನಿ ಅಂತ ಹೇಳಿದೆ. ಹೌದಾ ಅಂತೇಳಿ, ತುಂಬ ಚೆನ್ನಾಗಿದೆ ಅಂತ ಅವ್ರಿಗೂ ಕೂಡ ಇಷ್ಟ ಆಯಿತು. ಇಲ್ಲಿ ನೋಡ್ಬೋದು ಮಕ್ಕಳು ಬಟ್ಟೆಗಳನ್ನ ಈ ಥರ ಅಂದರೆ ನಾವು ಫೋಲ್ಡ್ ಮಾಡಿ ಇಟ್ಟಿರ್ತೀವಿ, ಅವ್ರು ತೊಗೊಳೋದಕ್ಕೆ ಹೋಗಿ 1, 2 ಅಂತ ಎಲ್ಲ ಬಿದ್ದೋಗಿ ಈ ಥರ ಎಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ, ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ಆ ಥರ ತರಿಸ್ಕೊಂಡಿದ್ದು. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಅವ್ರಿಗೆ ಬಟ್ಟೆಗಳನ್ನ ಎತ್ಕೊಳ್ಳೋದಕ್ಕೂ ಕೂಡ ಹಿಂಸೆ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆರ್ಗನೈಸ್ಡ್ ಆಗಿದೆ ಅಂತೇಳಿ. ಸೊ ಅವ್ರಿಗೆ ಬಟ್ಟೆಗಳನ್ನ ತೊಗೊಳೋದಕ್ಕೂ ಕೂಡ ಈಸಿಯಾಗಿರುತ್ತೆ. ಸೊ ಯಾವ್ಯಾವ ಬಟ್ಟೆ ಯಾವ್ಯಾವ ಫೋಲ್ಡರ್ಲಿದೆ ಅಂತಲೂ ಕೂಡ ಗೊತ್ತಾಗುತ್ತೆ. ಇನ್ನರ್ ವೇರ್, ಪೆಟ್ಟಿಕೋಟ್ ಒಂದು ಕಡೆ, ಮತ್ತು ಡೈಲಿ ಯೂಸ್ಗೆ ಒಂದು ಕಡೆ, ಚೆನ್ನಾಗಿರೋ ಬಟ್ಟೆಗಳನ್ನ ಒಂದು ಕಡೆ ಈ ಥರ ಇಟ್ಬಿಡ್ತು ಅಂದರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ ಅಲ್ವಾ. ಸೊ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ನಿಮಗೂ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ಇದು ಬಂದು ಡೋರ್ ಮ್ಯಾಟು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಸೂಪರ್ ಆಗಿದೆ. ಸೊ ಹೋಮ್ ಅಂತ ಬರೆದಿದೆ. ಇದನ್ನು ನಾವು ಡೋರ್ ಹತ್ರ ಹಾಕ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿನೂ ಅಷ್ಟೇ ಸೂಪರ್ ಆಗಿದೆ. ಇದೇ ಥರ ಇನ್ನೊಂದೆರಡು ತರಿಸಿದ್ದೀವಿ. ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಬಂದು ರೋಸ್ ಟೈಪು. ಇದಂತೂ ರಿಯಲಿಸ್ಟಿಕ್ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸೇಮ್ ನಾವು ಗುಲಾಬಿ ನೋಡ್ದಂಗೆ ಅನಿಸ್ತಾ ಇದೆ. ನಿಜವಾಗ್ಲೂ ಈ ಥರದ್ದು ಒಂದು ಮ್ಯಾಟ್ ಸಿಗುತ್ತಾ ಅಂತ ಗೊತ್ತೇ ಇರಲಿಲ್ಲ. ಸೊ ಮೀಶೋಯಿಂದನೇ ತರಿಸಿದ್ದು ಸಹ. ಸೊ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾಯಿದ್ರು ವೀಡಿಯೋಸ್ನ ನೋಡಿ, ನಿಜವಾಗ್ಲೂ ಇದೇ ಥರ ಬರುತ್ತಾ ಅಂತಲೇ ಡೌಟಲ್ಲೇ ತರಿಸಿದ್ವು. ಬಟ್ ರಿಯಲಾಗಿ ಹೇಳ್ತಾ ಇದ್ದೀನಿ, ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಡೋರ್ ಹತ್ರ ಹಾಕಿದ್ರೆ ಅಂದರೆ ಡೋರ್ಗಿಂತ ನಾವು ದೇವ್ರ ಮನೇಲಿ ಹಾಕಿದ್ರೆ ಸೂಪರ್ ಆಗಿರುತ್ತೆ. ಅದೇ ಥರ ಇದು ಬಂದು ಸನ್ಫ್ಲವರ್ ಥರ ಎಷ್ಟು ಚೆನ್ನಾಗಿದೆ. ಇದನ್ನು ಅಷ್ಟೇ ದೇವ್ರ ಮನೇಲೆಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಡೋರ್ಗಿಂತ ದೇವ್ರ ಮನೇಲಿ ಹಾಕೋದಕ್ಕೆ ನನಗೆ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಲ್ವಾ. ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಬುಕ್ ಮಾಡ್ಕೊಳ್ಳಿ, ಸೂಪರ್ ಆಗಿದೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣವಾ. ಇದು ಬಂದು ಬಟ್ಟೆ ಒಣಗಾಕೋದಕ್ಕೆ ನಾವು ವೈರ್ನ ಯೂಸ್ ಮಾಡ್ತೀವಲ್ವ, ಸೊ ಅದೇ ಥರ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದ್ರದ್ದು ಕ್ವಾಲಿಟಿ. ಸೊ ಇವಾಗಂತೂ ಮಳೆಗಾಲ ಆಗಿರೋದ್ರಿಂದ ಬಟ್ಟೆ ಒಣಗಿಸೋದೇ ಕಷ್ಟ. ಸೊ ಮನೇಲಿ ಏನಾದರೂ ಸ್ಪೇಸ್ ಇತ್ತು ಅಂತಂದರೆ ಮನೆಯೊಳಗಡೆನೂ ಕಟ್ಕೊಳ್ಬೋದು, ಅಥವಾ ಹೊರಗಡೆನೂ ಕೂಡ ಈ ದಾರನ ಕಟ್ಬೋದು. ವೈರ್ ಥರ ಇದೆ. ಸೊ ತುಂಬ ಬಾಳಿಕೆನೂ ಕೂಡ ಬರುತ್ತೆ. ಬಟ್ಟೆಗಳನ್ನೆಲ್ಲ ಒಣಗಾಕೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದರಲ್ಲಿ ಪ್ಯಾಕ್ ಆಫ್ 3 ಸಿಗ್ತಾ ಇದ್ದಾವೆ. ತುಂಬಾ ಕಡಿಮೆ ಬೆಲೆನೇ. ಸೊ ತುಂಬಾ ವರ್ತ್ ಅಂತಲೇ ಅನ್ನಿಸ್ತು. ಸೊ ಹಂಗಾಗಿ ತರಿಸ್ದೆ. ಈ ಥರ ಕೊಕ್ಕಿಗೆ ಥರ ಕೊಟ್ಟಿರ್ತಾರೆ, ನಾವು ಸಿಗಿಸ್ಕೊಂಡು ನಾವು ದಾರನ ಫಿಕ್ಸ್ ಮಾಡ್ಕೋಬೋದು. ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ ಯೂಟ್ಯೂಬಲ್ಲಿ, ನೀವು ಹೇಳಿದ್ದೇ ಹೇಳ್ತೀರಾ ಯಾಕೆ ಅಂತ. ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಅನ್ನೋ ವರ್ಡ್ ಮಾತ್ರ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಯಾಕೆಂದರೆ ಕೆಲವ್ರು ಸ್ಕಿಪ್ ಮಾಡಿ ನೋಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಅಂತೇಳಿ ಆ ವರ್ಡ್ನ ಹೇಳ್ತಾ ಇರ್ತೀನಿ ಅಷ್ಟೇ, ಇನ್ನೇನಿಲ್ಲ. ಕೆಲವೊಂದು ಸಲ ನಾನು ಹೇಳಿರ್ತೀನಿ, ಅಂದರೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಹೇಳಿರ್ಬೋದೇನೋ ಗೊತ್ತಿಲ್ಲ. ಅದು ಬಿಟ್ಟರೆ ನಿಮಗೆ ಬೋರ್ ಮಾಡೋ ಉದ್ದೇಶ ಏನಿಲ್ಲ. ಸೊ ಇನ್ಮೇಲೆ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೋತೀನಿ. ಥ್ಯಾಂಕ್ ಯು ನೀವು ಹೇಳಿದ್ದಕ್ಕೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಸೀಡ್ಸ್ಗಳು. ಸೊ ಇವಾಗಂತೂ ತುಂಬಾ ಟ್ರೆಂಡಿಂಗಲ್ಲಿದ್ದಾವೆ. ಅಂದರೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದು. ಈ ಥರ ಸೀಡ್ಸ್ಗಳು ನನಗೆ ಆನ್ಲೈನ್ ಸಿಗುತ್ತೆ ಅಂತ ನಿಜವಾಗಲೂ ಗೊತ್ತಿರಲಿಲ್ಲ. ಚಿಯಾ ಸೀಡ್ಸು, ಫ್ಲಾಕ್ಸಿಸ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಇಷ್ಟು ಕೂಡ ಕಾಂಬೋ ಪ್ಯಾಕಲ್ಲಿ ಸಿಗ್ತಾ ಇದೆ. ಇದನ್ನ ಹುರಿದು ಪುಡಿ ಮಾಡಿ ಹಾಲ್ಗೆ ಹಾಕೊಂಡು ಕೊಡೋರೆ ತುಂಬ ಒಳ್ಳೆಯದು. ಸೊ ಹಂಗಾಗಿ ತರಿಸ್ಕೊಂಡಿದ್ದೀನಿ, ಲಿಂಕ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದಂತೂ ಹೆಣ್ಮಕ್ಳು ಗೊತ್ತೇ ಇರುತ್ತೆ, ತುಂಬಾ ಫೇವ್ರೇಟು. ಡಿಸೈನ್ ಸ್ಟೆಪ್ ಜಡೆಲ್ಲ ಹಾಕೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಈ ಒಂದು ಕ್ಲಿಪ್ಪು. ನಿಜ ಹೇಳಬೇಕು ಅಂದರೆ ಈ ಕ್ಲಿಪ್ ಇಲ್ಲದೆ ನಂಗೆ ತಲೆನೇ ಬಚ್ಚಕ್ಕಾಗಲ್ಲ. ತಲೆ ಬಾಚಿ ಈ ಕ್ಲಿಪ್ ಹಾಕಿದ್ರೇ ನೀಟಾಗಿ ಹೇರ್ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಸಿಕ್ಕಾಬಟ್ಟೆ ಕಷ್ಟ. ಎಲ್ಲಾದರೂ ಹೊರಗಡೆ ಹೋಗ್ತು ಅಂತಂದರೆ ಎಲ್ಲ ಕೆದ್ರುಕೊಂಡು ಬಿಡುತ್ತೆ. ಸೊ ಹಂಗಾಗಿ ಈ ಥರದ್ದು ಕ್ಲಿಪ್ ಬೇಕಿತ್ತು ಅಂತೇಳಿ ಇಷ್ಟು ಕ್ಲಿಪ್ಗಳನ್ನ ತರಿಸ್ಕೊಂಡಿದ್ದೀವಿ. ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಈ ಥರ ಕ್ಲಿಪ್ಗಳಂತೂ ಎಷ್ಟು ತಂದ್ರೂ ಅಷ್ಟೇ ಹೆಂಗೆ ಹಾಳಾಗ್ಬಿಡುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ತರ್ತೀವಿ ಅಷ್ಟೇ, ಅದನ್ನ ಹಾಕಿದ್ಮೇಲೆ ಮತ್ತೆ ಎಲ್ಲಿಟ್ಟಿರ್ತೀವಿ ಅಂತಲೇ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ಇಷ್ಟು ಕ್ಲಿಪ್ಗಳನ್ನ ತರಿಸ್ಕೊಂಡಿದ್ದೀವಿ. ಕ್ವಾಲಿಟಿನೂ ಚೆನ್ನಾಗಿದೆ. ನಿಮಗೂ ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ನನ್ನ ತಂಗಿ ತುಂಬ ದಿನದಿಂದ ಕಾಜಲ್ ತರಿಸ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ಲು. ಫೈನಲಿ ಒಂದು ಸೂಪರ್ ಆಗಿರೋದು ಕಾಜಲ್ ಸಿಕ್ತು. ಚೆನ್ನಾಗಿದೆ, ವಾಟರ್ ಪ್ರೂಫ್ ಆಗಿರುತ್ತೆ. ಸೊ ನಾವು ತುಂಬ ತಂದು ನೋಡಿದ್ದೀವಿ ಟ್ರಯಲು. ಅದೇನಾಗ್ಬಿಡುತ್ತೆ ಅಂದರೆ ಕಣ್ಣತ್ರ ಹಾಕಿದ್ರೆ ಎಲ್ಲ ಕಣ್ಣತ್ರ ಎಲ್ಲ ಕಪ್ ಆಗಿಬಿಡ್ತಿತ್ತು. ಏನಾದರೂ ಫಂಕ್ಷನ್ಗೆ ಹಾಕೊಂಡು ಹೋಯ್ತು ಅಂದರೆ ಒಂಥರ ಅಸಹ್ಯವಾಗಿ ಕಾಣಿಸ್ತಾ ಇತ್ತು, ಎಲ್ಲ ಕಣ್ಣು ಸುತ್ತ ಎಲ್ಲ ಕಪ್ಪಾಗ್ಬಿಡ್ತಿತ್ತು. ಸೊ ಹಂಗಾಗಿ ಈ ಥರದ್ದೊಂದು ಕಾಜಲ್ನ ತರಿಸ್ಕೊಂಡಿದ್ಲು. ತುಂಬ ಚೆನ್ನಾಗಿದೆ. ಇದು ವಾಟರ್ ಪ್ರೂಫು. ನೋಡ್ತಾ ಇರ್ಬೋದು, ಕೈಯಲ್ಲಿ ಬರ್ಕೊಂಡು ನೀರ್ಲಿ ವಾಶ್ ಮಾಡ್ತಾ ಇದ್ದಾಳೆ. ನೋಡ್ತಾ ಇರ್ಬೋದು, ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಆಗಿಲ್ಲ. ತುಂಬ ಚೆನ್ನಾಗಿದೆ. ಸೊ ನೀವೇನಾದರೂ ಒಂದು ಒಳ್ಳೆ ಕಾಜಲ್ ಹುಡುಕ್ತಿದ್ದೀರಾ ಅಂದರೆ ಮಸ್ಟ್. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ಇದು ಬಂದು ಯಾರೆಲ್ಲ ಡಯಟ್ ಪ್ಲಾನ್ ಮಾಡಿದ್ದೀರಾ, ವರ್ಕೌಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಆದರೆ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಇದು ಸಿಂಪಲ್ ಅಂದರೆ ಸಿಂಪಲ್. ಬಾಡಿ ಏನೋ ಕರೆಕ್ಟ್ ಆಗಿದೆ, ಆದರೆ ಹೊಟ್ಟೆ ಮಾತ್ರ ಕರಗ್ತಿಲ್ಲ ಅನ್ನೋರು ಈ
ಥರದ್ದು ಒಂದು ತರಿಸ್ಕೊಳ್ಳಿ. ಸುಮ್ಮನೆ ಈ ಥರ ಟ್ವಿಸ್ಟ್ ಮಾಡ್ತಾ ಇದ್ರೆ ಸಾಕು, ಆ ಕಡೆ ಈ ಕಡೆ ತಿರುಗಿಸ್ತಿದ್ರೆ ಸ್ವಲ್ಪ ಹೊಟ್ಟೆಲಿರೋ ಬಜ್ಜೆಲ್ಲ ಕರಗುತ್ತೆ ಅಂತಲೇ ಹೇಳ್ತೀನಿ. ಆರಾಮಾಗಿ ಟಿವಿ ನೋಡ್ತಾ ಸಾಂಗ್ ಏನಾದರೂ ಕೇಳ್ತಾ ಈ ಒಂದು ವರ್ಕೌಟ್ನ ಮಾಡ್ಕೊಬಿಡ್ಬೋದು. ತುಂಬ ಚೆನ್ನಾಗಿದೆ, ಬೈ ಮಾಡಿ. ನೆಕ್ಸ್ಟ್ ಈ ಸೀಡ್ಸ್ಗಳನ್ನ ನಾನು ಮತ್ತೆ ತರಿಸಿದ್ದೆ. ಸೊ ತುಂಬ ಚೆನ್ನಾಗಿತ್ತು, ಹಂಗಾಗಿ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನು ನಾವು ಹುರಿದು ಪುಡಿ ಮಾಡಿ ಹಾಲ್ಗೆ ಹಾಕೊಂಡಾದ್ರೂ ಕುಡಿಬೋದು, ಅಥವಾ ಹಾಗೆ ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿ ಕೂಡ ತಿನ್ಬೋದು, ಅಥವಾ ಡ್ರೈ ಫ್ರೂಟ್ಸ್ ಜೊತೆ ಹಾಕೊಂಡು ತಿಂದ್ರೂ ಕೂಡ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಮಿಸ್ ಮಾಡಿದೆ, ನೀವು ಕೂಡ ಬೈ ಮಾಡ್ಕೊಂಡು. ನಿಮ್ಗೆ ಗೊತ್ತಿರ್ಬೋದು, ಮಕ್ಕಳಿಗೆ ಪೌಡ್ರ್ ಹಾಕೋದು ಅಂದ್ರೆ ಇಡ್ಸೋದಿಲ್ಲ, ಕಿರಿಕಿರಿ ಅಂತ ಅನಿಸುತ್ತೆ. ಯಾಕೆಂದರೆ ಪೌಡ್ರು ಕಣ್ಣು ಮೂಗೆಲ್ಲ ಹೋಗಿ ಅವ್ರಿಗೊಂಥರ ಇನ್ಫೆಕ್ಷನ್ ಥರನೂ ಆಗಿಬಿಡುತ್ತೆ. ಇನ್ನು ಚಿಕ್ಕ ಚಿಕ್ಕ ಎಳೆ ಮಕ್ಳಿಗೆ ಹಾಕೋಕ್ಕೂ ತುಂಬ ಕಷ್ಟ. ಅದಕ್ಕೋಸ್ಕರ ಈ ಥರದ್ದು ಪೌಡ್ರ್ ಡಬ್ಬಿನ ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಸಪ್ರೇಟಾಗಿ ಪೌಡ್ರು ಡಬ್ಬಿನ ಇಟ್ಕೋಬೇಕು, ಸಪ್ರೇಟಾಗಿ ಪಫ್ ಇಟ್ಕೋಬೇಕು ಅನ್ನೋದೇನು ಇಲ್ಲ. ಸೊ ಒಂದೇ ಸ್ಥಳದಲ್ಲಿ ಇರುತ್ತೆ. ಹಾಗೆ ಕಡಿಮೆ ಪೌಡ್ರು ಬರುತ್ತೆ. ನಾವು ಪಫಲ್ಲಿ ಮಾಮೂಲಿ ಪಫಲ್ಲಿ ಹಾಕ್ತು ಅಂತಂದರೆ ತುಂಬ ಪೌಡ್ರು ಬಂದುಬಿಟ್ಟು ಎಲ್ಲ ಪೌಡ್ರೂ ಹಾಳಾಗ್ತಿರುತ್ತೆ, ಮಕ್ಕಳು ಕಣ್ಗೆಲ್ಲ ಹೋಗ್ತಿರುತ್ತೆ, ಇನ್ಫೆಕ್ಷನ್ ಆಗ್ತಿರುತ್ತೆ. ಸೊ ಹಂಗಾಗಿ ಈ ಥರದನ್ನು ತರಿಸ್ಕೊಳ್ಳಿ. ಎಷ್ಟು ಕ್ವಾಂಟಿಟಿ ಇರಬೇಕು ಅಷ್ಟೇ ಕ್ವಾಂಟಿಟಿಲಿ ಬರುತ್ತೆ, ಜಾಸ್ತಿನೂ ವೇಸ್ಟ್ ಆಗೋದಿಲ್ಲ. ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ ಈ ಥರದೊಂದು ಪೌಡ್ರ್ ಡಬ್ಬಿಲಿ ಅವರಿಗೆ ಪೌಡ್ರನ್ನ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ನೀವು ಕೂಡ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ಇಷ್ಟ. ಸೊ ಮಕ್ಕಳೇನಾದರೂ ಚಾಕ್ಲೇಟ್ ಕೇಳ್ತು ಅಂದರೆ ನಾವು ಬೈದಿರ್ತೀವಿ ತಿನ್ನಬಾರ್ದು ಜಾಸ್ತಿ ಅಂತ. ಆದರೆ ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸಿ ಅವ್ರ ಜೊತೆ ನಾವು ಕೂಡ ಚಾಕ್ಲೇಟ್ ತಿಂದಿರ್ತೀವಿ. ಯಾಕೆಂದರೆ ಎಲ್ರಿಗೂ ಫೇವ್ರೇಟ್ ಅಂದರೆ ಚಾಕ್ಲೇಟು. ಬರ್ತಡೇ, ಆ್ಯನಿವರ್ಸರಿ ಏನೇ ಬಂದರೂ ಚಾಕ್ಲೇಟ್ ಇಲ್ಲದೆ ಎಲ್ಲ ಸೆಲೆಬ್ರೇಷನ್ ಆಗೋದೇ ಇಲ್ಲ. ಮನೇಲೇನೆ ಹೆಲ್ದಿಯಾಗಿ ಚಾಕ್ಲೇಟ್ ಮಾಡ್ಕೊಳ್ಳೋಣ ಅಂತೇಳಿ ಈ ಥರದ್ದು ಚಾಕ್ಲೇಟ್ ಮೋಲ್ಡರ್ನ ತರಿಸ್ಕೊಂಡಿದ್ದೀನಿ. ಮನೇಲಿ ಡಾರ್ಕ್ ಚಾಕ್ಲೇಟು, ಡ್ರೈ ಫ್ರೂಟ್ಸ್ ಇತ್ತು ಅಂತಂದರೆ ಚಾಕ್ಲೇಟ್ ರೆಡಿ ಅಂತ ಮನೇಲೂ ಕೂಡ ಮಾಡಿದ್ದೆ ನಾನು. ತುಂಬ ಇಷ್ಟ ಆಗಿ ಮನೆಯವರೆಲ್ಲಾದರೂ ತಿಂದಿದ್ದಾರೆ ಇಷ್ಟಪಟ್ಟು. ತುಂಬ ಚೆನ್ನಾಗಿ ಬರುತ್ತೆ ಚಾಕ್ಲೇಟ್ ಅಂತೂ. ಆ್ಯಂಡ್ ಮಕ್ಳಿಗೂ ಅಷ್ಟೇ ದೊಡ್ಡ ದೊಡ್ಡ ಚಾಕ್ಲೇಟ್ ಕೊಡ್ಸೋದಕ್ಕಿಂತ ಈ ರೀತಿ ಒಂಥರ ಬೈಟ್ ಚಾಕ್ಲೇಟ್ ಥರ ಕೊಡ್ತು ಅಂದರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಕೈಯಾರೆ ಮಾಡಿಕೊಟ್ಟಿದ್ದು ಖುಷಿನೂ ಇರುತ್ತೆ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆಯವರೆಗೂ ನೋಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್.